ನಾನು ಬೆಳಗ್ಗೆ ನಾನು ಫೋನ್ ಮಾಡಿದೆ ಜ್ಞಾನೇಂದ್ರನ್ಗೆ, ಇವ್ರಿಗೆ ಅಲ್ಲಿದ್ದಾರ ಅಂತ. ಆ ಮನೇನು ಬಿಟ್ಟು ಹೊಟ್ಟಿದ್ದಾರೆ. ಆ ಮನೇಲಿ ಇರೋಕ್ಕಾಗ್ತಾ ಇಲ್ಲ, ಅವ್ರ ಕೈಲಿ ಬದುಕಕ್ಕೂ ಆಗ್ತಾ ಇಲ್ಲ. ಚೆನ್ನಿ ಅವ್ರ ಮನೇನೇ ಖಾಲಿ ಮಾಡಿಬಿಟ್ಟಿದ್ದಾರೆ. ಚನ್ನಬಸಪ್ಪನವರು ಅವ್ರ ಮನೇನೇ ಖಾಲಿ ಮಾಡ್ಬಿಟ್ಟು, ಅಂದ್ರೆ ಬದುಕಕ್ಕಾಗಲ್ಲ. ಅವ್ರು ಬರ್ತಾ ಇರೋದು 8,000 ಸಂಬಳ, ಕ್ಯಾಶುಯಲ್ ಲೇಬರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 2 ಮಕ್ಕಳನ್ನ ಓದಿಸ್ಬೇಕು. ಬೀದಿಗೆ ಬಂದಿದೆ. ಯಾರಿಂದ ಬೀದಿಗೆ ಬಂತು? ಅಧ್ಯಕ್ಷ, ಈ ದಲಿತರ 187 ಕೋಟಿ ಹಣವನ್ನ ಪಕ್ಷದ ನಾಯಕರು ಲೂಟಿ ಮಾಡಿದ್ರಿಂದ ಬಂದಿದೆ. ಅಂತ ಹೇಳ್ತಾ ಇದ್ದಾರೆ ನಿನ್ನೆಯಿಂದ. ಅದರಿಂದ ಇಬ್ಬರು ಮಂತ್ರಿಗಳು ಭೇಟಿ ಮಾಡಿದ್ದಾರೆ. ಮಧು ಬಂಗಾರಪ್ಪನವರು ವಿರೋಧ ಪಕ್ಷದ ಭೇಟಿ ಮಾಡಿದ್ದಾರೆ. ಹೋಗಿ ನಿನ್ನೆಯಿಂದ ಆ ತಾಯಿ ಆಮೇಲೆ ಮಾತಾಡೋಣ. ಯಾರು ಅಂತ ಸ್ಪಷ್ಟಪಡಿಸಬೇಕು. ಹೊಸದೇ ಹೇಳ್ತೀನಿ. ಚಿನ್ನು ಶಾಸಕರ ಹೆಸರು ಚಿನ್ನು ಅಂತ ಇದ್ದಾರೆ. ಚಿನ್ನು ಅವ್ರನ್ನ ಹಾಗೆ ಕರೆಯೋದು, ನಾವು ಹಾಗೆ ಕರೆಯೋದು. ನಮ್ಗೆ ಅದಕ್ಕೆ ಕೇಳಿದೆ. ಆ ಪ್ರಾಣ ಕೊಟ್ಟ ದಲಿತನ ಹೆಸರು ಕರೆಕ್ಟ್ ಕೇಳ್ಕೊಳ್ಳಿ. ಚಿನ್ನು ಯಾರಂತ ಆಮೇಲೆ ಹುಡುಕೆ. ನಾನೇ ಅಣ್ಣ ಚಿನ್ನು ಅಂತ ಹೇಳ್ತಾ ಇದ್ದಾರೆ. ಯಾರು ಅಂತ ಗೊತ್ತಾಗಬೇಕಲ್ಲ. ಮಧು ಬಂಗಾರಪ್ಪನವರು ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದಾರೆ. ಆ ಹೆಣ್ಮಗಳು ಹೇಳಿರೋದು. ಮಧು ಬಂಗಾರಪ್ಪನವ್ರು ಬಂದು ನಮ್ಮ ಮನೆಗೆ ಸಾಂತ್ವನ ಹೇಳಿದ್ದಾರೆ. ಪರಮೇಶ್ವರ್ ಅವರು ಬಂದು ಸಾಂತ್ವನ ಹೇಳಿದ್ದಾರೆ ನನಗೆ. ಆ ಹೇಳಿರೋದಕ್ಕೆ ನನಗೆ ಮೆಚ್ಚುಗೆ ಇದೆ. ಅವ್ರು ಹೇಳಿರೋದು, ಅವರೇ, ನಾನೆಲ್ಲ ಹೇಳಿರೋದು. ಆ ಹೆಣ್ಣುಮಗಳು ಹೇಳಿರೋದು ಮೆಚ್ಚುಗೆ ಇದೆ. ಆದರೆ ಇದುವರೆಗೂ ನನಗೆ ಗ್ರ್ಯಾಜುಟಿ ಆಗಲಿ ಏನೂ ಆಗಲಿ ಬಂದಿಲ್ಲ. ಮೆಚ್ಚುಗೆ ವ್ಯಕ್ತ ಮಾಡಿದ್ದಾರೆ ಅವ್ರು ಹೋಗಿರೋದಕ್ಕೆ. ಇನ್ಯಾರು ಬಂದಿಲ್ಲ ನಾನು ಭೇಟಿ ಮಾಡೋಕ್ಕೆ. ಅಂದರೆ ಆಡಳಿತ ಪಕ್ಷದವರು ಯಾರೂ ಬಂದಿಲ್ಲ. ನನ್ನ ಬದುಕು ಬೀದಿಗೆ ಬಂದಿದೆ. ನನಗೆ ಏನು ಬೇಡ. ಅವರು ನ್ಯಾಯಕ್ಕೋಸ್ಕರ ಕೊನೆಯವರೆಗೂ ಸಾಯ್ತೀನಿ. ಮನೆ ಹೇಳ್ದಂತೆ ಯಾರೋ ಒಬ್ಬ ಬ್ಯಾಂಕ್ ಅಧಿಕಾರಿ, ಸುಚಿ ಸ್ಮಿತಾ ಅಂತ, ಆ ಬ್ಯಾಂಕ್ ಅಧಿಕಾರಿ CBI-ನಲ್ಲಿ ಆಗಿದೆಯಲ್ಲ, FIR ಆಗಿದೆ ಅವಳ ಮೇಲೆ, ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಅವ್ರ ಮೇಲೆ ಅವ್ರ ಕಡೆಯವ್ರು ಹೋಗಿದ್ರಂತೆ. ಅಮ್ಮ ನೀನು ನಾವೆಲ್ಲ ನೋಡ್ಕೊಂತೀರಿ, ಅವ್ರ ಬೇಲ್ಗೆ ನೀವು ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಲೆಟ್ರ್ ಕೊಡಿ ಅಂತ ಕೇಳಿದ್ರಂತೆ. ಬೇಲ್ಗೆ ನಿಮ್ದು ಅಬ್ಜೆಕ್ಷನ್ ಇಲ್ಲ ಅಂತ ಕೊಡಿ ಅಂತ. ಅದಕ್ಕೆ ಆ ಅಮ್ಮ ಹೇಳಿದ್ದಾರೆ, ನನ್ನ ಜೀವ ಒತ್ತೆ ಇಟ್ಟಾದರೂ ಸರಿ ನ್ಯಾಯ ಪಡೆಯುತ್ತೇನೆ, ಯಾವುದೇ ಸಹಿಯನ್ನು ಹಾಕುವುದಿಲ್ಲ ಅಂತ ವಾಪಸ್ ಕಳಿಸಿದಾಳು. ಅಂದರೆ ಎಷ್ಟು ನೊಂದಿರ್ಬೇಕಾ ಹೆಣ್ಣುಮಗಳು. ನಾನು ಸರ್ಕಾರನ ಕೇಳೋದು, ನಮ್ಮ ಮನೆಯಲ್ಲಾಗಿದ್ದರೆ, ನಿಮ್ಮ ಮನೆಯಲ್ಲಿ ಈ ಥರ ಒಬ್ಬ ಹೆಣ್ಣುಮಗಳಿಗೆ ಅನ್ಯಾಯ ಆಗಿದ್ರೆ, ಅಪರಾಧ ಮಾಡಿಲ್ಲ, ದುಡ್ಡು ಹೊಡೆದಿಲ್ಲ, ಲೂಟಿ ಹೊಡೆದಿಲ್ಲ, ಏನು ಮಾಡಿಲ್ಲ, ಅನ್ಯಾಯವಾಗಿ ಸಾವಾದರೆ ನಿಮ್ಮ ಮನೆಯಲ್ಲಾಗಿದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನೋ ತಂಗಿಗೋ ಆಗಿದ್ರೆ ಸುಮ್ಮನೆ ಇರ್ತಾ ಇದ್ದೀರಾ ನೀವೆಲ್ಲರೂ ಕೂಡ? ನಾವೆಲ್ಲ ಸುಮ್ಮನೆ ಇರ್ತಾ ಇದ್ದೀರಾ? 187 ಕೋಟಿ ಅವನು ಸತ್ತಿಲ್ಲ, ಪ್ರಾಣ ತ್ಯಾಗ ಮಾಡಿಲ್ಲ ಅಂತ ತ್ಯಾಗ ಅಂತ ಹೇಳ್ತಾ ಇದ್ದೀನಿ. ಮಾಡಿಲ್ಲ ಅಂದರೆ 187 ಕೋಟಿಗೆ ಬಿಲ್ ತಯಾರು ಮಾಡೋಕ್ಕೆ ಗೋವಾದಲ್ಲಿ ಕರ್ಕೊಂಡೋಗಿ ಅವಾಗೆ ಫಿಲ್ ಮಾಡಿಬಿಟ್ಟಿದ್ರು ಅವರು. ಅವನು ಅವಮಾನಕ್ಕೆ ಅಂಜಲಾರದೆ ನಾವು ಕೊಟ್ಟಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.